ಮೈಸೂರು ವಿಶ್ವವಿದ್ಯಾಲಯದ 105ನೇ ಘಟಿಕೋತ್ಸವ ಸಮಾರಂಭ ಮೈಸೂರಿನಲ್ಲಿ ನಿನ್ನೆ ನಡೆಯಿತು. ಈ ವೇಳೆ ರಾಜ್ಯಸಭಾ ಸದಸ್ಯರಾದ ಡಾ ಸುಧಾಮೂರ್ತಿ, ಡಾ ಬಾಬು ಕೆ ವೀರೇಗೌಡ, ಶಾಹೀನ್ ಮಜೀದ್ ಅವರಿಗೆ ಉನ್ನತ ಶಿಕ್ಷಣ ಸಚಿವ ಡಾ ಎಂಸಿ ಸುಧಾಕರ್ ಗೌರವ ಡಾಕ್ಟರೇಟ್ ಪ್ರದಾನ ಮಾಡಿದರು. ಈ ಸಂದರ್ಭದಲ್ಲಿ ಜೈವಿಕ ತಂತ್ರಜ್ಞಾನ ಸಂಶೋಧನಾ ಪ್ರಾಧ್ಯಾಪಕ ಟಿಪಿ ಸಿಂಗ್, ಕುಲಪತಿ ಪ್ರೊಫೆಸರ್ ಎನ್ಕೆ ಲೋಕನಾಥ್, ಕುಲಸಚಿವರಾದ ವಿಆರ್ ಶೈಲಜಾ, ಪ್ರೊಫೆಸರ್ ಎನ್ ನಾಗರಾಜ್ ಉಪಸ್ಥಿತರಿದ್ದರು. ಈ ವೇಳೆ ಪಿಎಚ್ಡಿ ಹಾಗೂ ಚಿನ್ನದ ಪದಕ ಪಡೆದ ವಿದ್ಯಾರ್ಥಿಗಳಿಗೆ ಪದವಿ ಪ್ರದಾನ ಮಾಡಲಾಯಿತು. ಬಳಿಕ ಡಾ ಎಂಸಿ ಸುಧಾಕರ್, ವಿದ್ಯಾರ್ಥಿನಿಯರು ಹೆಚ್ಚಿನ ಸಂಖ್ಯೆಯಲ್ಲಿ ಚಿನ್ನದ ಪದಕ ಪಡೆದಿರುವುದು ಸಂತಸದ ವಿಷಯ. ಚಿನ್ನದ ಪದಕ ಪಡೆದ ವಿದ್ಯಾರ್ಥಿಗಳು ತಮ್ಮ ಭವಿಷ್ಯ ರೂಪಿಸಿಕೊಳ್ಳಲು ಮುಂದಾಗಬೇಕು ಎಂದರು. ನನ್ನ ಧನ್ಯವಾದಗಳನ್ನ ತಿಳಿಸಲಿಕ್ಕೆ ಬಯಸ್ತೇನೆ. ಹೆಣ್ಮಕ್ಕಳ ಮೇಲೆ ತಾವಿಟ್ಟಿರ್ತಕ್ಕಂಥ ನಂಬಿಕೆ ಬಹುಶಃ ಸಮಾಜದಲ್ಲಿ ಒಂದು ಬದಲಾವಣೆ ತರ್ತಕ್ಕಂಥದ್ದಕ್ಕೆ ಬಹಳ ಮಹತ್ತರವಾದಂತಹ ಒಂದು ಹೆಜ್ಜೆ. ನಾವು ಈ ಕೆಲಸದಲ್ಲಿ ನಮ್ಮ ಮಕ್ಕಳನ್ನ ಈ ಮಟ್ಟಕ್ಕೆ ಪ್ರೋತ್ಸಾಹಿಸಿರ್ತಕ್ಕಂಥದ್ದು ನಾವೆಲ್ಲರೂ ಇಡೀ ಸಮಾಜ ಹೆಮ್ಮೆ ಪಡ್ತಕ್ಕಂಥ ವಿಚಾರ ಅಂತ ನಾನು ತಮ್ಮೆಲ್ಲರ ಮುಂದೆ ಹೇಳಲಿಕ್ಕೆ ಬಯಸ್ತೇನೆ. ಬಹಳ ಸಂತೋಷ. ದೂರದರ್ಶನದೊಂದಿಗೆ ಡಾ ಸುಧಾಮೂರ್ತಿ, ಮಹಿಳೆಯರು ಸಾಧಿಸುವ ಛಲ ರೂಢಿಸಿಕೊಳ್ಳಬೇಕು. ಎಲ್ಲ ಕ್ಷೇತ್ರದಲ್ಲೂ ಮಹಿಳೆಯರ ಪಾಲ್ಗೊಳ್ಳುವಿಕೆ ಅವಶ್ಯ ಎಂದು ತಿಳಿಸಿದರು. 14-18 ಗೋಲ್ಡ್ ಮೆಡಲ್ ನೋಡಿದಾಗ ನಮ್ದು ಸಂತತಿ ಅಂತ ಸಂತತಿ ಸಾವಿರವಾಗಿ ಬೆಳೀಲಿ ಅಂತ ಹೇಳ್ತೀವಿ. ಒಂದೇ ಎಲ್ಲ ಜೀವನದಲ್ಲಿ ಮುಂದುವರ್ಸೋಕ್ಕೆ ಗೋಲ್ಡ್ ಮೆಡಲು ಬೇಕು, ಧೈರ್ಯನೂ ಬೇಕು, ಕಷ್ಟಗಳನ್ನು ತೋರಿಸುವ ಛಾತಿನೂ ಬೇಕು, ನಿರಾಶೆನೇ ಎದುರಿಸುವ ಒಂದು ತಾಕತ್ತು ಬೇಕು. ಅವೆಲ್ಲವೂ ವಿದ್ಯಾರ್ಥಿಗೆ ಸಿಗಲಿ. ಇದ್ರ ಜೊತೆಗೆ ಅವ್ರ ಜೀವನ ಉಜ್ವಲವಾಗಲಿ, ನಮ್ಮ ದೇಶ ಉಜ್ವಲ ಆಗಲಿ. 18 ಚಿನ್ನದ ಪದಕ ಪಡೆದ ಭೂಮಿಕಾ, ತಮ್ಮ ತಂದೆಯ ಕನಸು ನನಸಾಗಿದೆ. ಗ್ರಂಥಾಲಯ ಹೆಚ್ಚಿನ ಅಧ್ಯಯನಕ್ಕೆ ನೆರವಾಯಿತು. ಮುಂದೆ ಐಎಎಸ್ ಮಾಡುವ ಆಸೆ ಇದೆ ಎಂದರು. ಇವತ್ತು ಮಾಡಿದ್ದೀನಿ ಸರ್. ಪ್ರಿಪೇರ್ ಅಂತೇನಿಲ್ಲ, ಶ್ರದ್ಧೆಯಿಂದ ಪಾಠ ಕೇಳ್ತಿದ್ದೆ ಕ್ಲಾಸಲ್ಲಿ. ಸರ್ ನಾನು ಯೂಶಲಿ ನಂದು ಓದೋದು ಹೇಗಿರುತ್ತೆ ಅಂತ ನಾನು ರಾತ್ರಿ ಓದ್ತಿರ್ಲಿಲ್ಲ. ರಾತ್ರಿ ಒಂದು 7 ಗಂಟೆ 8 ಗಂಟೆಗೆಲ್ಲ ಮಲ್ಕೊಂಡ್ಬಿಡ್ತಿದ್ದೆ. ನಾನು ಬೆಳಗ್ಗೆ ಓದೋಳು. ಬೆಳಗ್ಗೆ 1:30-2 ಗಂಟೆಗೆ ಇದ್ರೆ ಕರೆಕ್ಟಾಗಿ ಕೂತ್ಕೋತಿದ್ದೆ. ಏನು ಡಿಸ್ಟ್ರಾಕ್ಷನ್ಸ್ ನಿಮ್ಗೆ ಅಲ್ವಾ ಸರ್, ಪೀಸ್ ಆಗಿರುತ್ತೆ, ಏನು ಗಲಾಟೆ ಏನು ಇಲ್ಲ. ನಮ್ಮ ಮನೇಲಿ ಕೂಡ ಅಷ್ಟೇ ಒಂದು 10 ನಿಮಿಷ ಬ್ರೇಕ್ ತಗೋತಿದ್ದೆ ಹೊರತು ಬೆಳಗ್ಗೆ ಒಂದು ಸ್ಟ್ರೆಚಲ್ಲಿ ಓದ್ತಿದ್ದೆ ಸರ್ ನಾನು. ಚಿನ್ನದ ಪದಕ ಪಡೆದ ಸೀಮಾ ಸಾಂಬಾ ಹೆಗಡೆ, ಕನ್ನಡ ಮಾಧ್ಯಮದಲ್ಲಿ ವ್ಯಾಸಂಗ ಮಾಡಿಯೂ ಸಾಧನೆ ಮಾಡಬಹುದು ಎಂಬುದಕ್ಕೆ ತಾವೇ ಉದಾಹರಣೆ. ತಮ್ಮ ಸಾಧನೆಗೆ ಕುಟುಂಬ ಮತ್ತು ಗುರುಗಳ ಸಹಕಾರ ಕಾರಣ ಎಂದರು. ನನಗಿದೆ ಹಾಗೇನೆ ಈ ಮೂಲಕ ಹೇಳೋದಂದ್ರೆ ಇಲ್ಲಿನ ಹಿರಿಯರಿಗೆ, ನನ್ನಂತೆ ಎಷ್ಟೋ ಕಾಯ್ತಾ ಇರುವ ವಿದ್ಯಾರ್ಥಿಗಳಿಗೆ ಮೈಸೂರು ವಿಶ್ವವಿದ್ಯಾನಿಲಯದಲ್ಲಿ ಪಿಎಚ್ಡಿಗೆ ಕೂಡ ಅವಕಾಶ ಮಾಡಿಕೊಡ್ಬೇಕು ಅಂತ ನನ್ನದೊಂದು ಕೋರಿಕೆ. ಸರಿ. ಚಿನ್ನದ ಪದಕ ಪಡೆದ ಕಾವ್ಯ ಸಿ, ಪೋಷಕರ ಸಹಕಾರದಿಂದ ಈ ಸಾಧನೆ ಮಾಡಲು ಸಾಧ್ಯವಾಯಿತು ಎಂದರು. ಅಂದ್ರೆ ಜಾಸ್ತಿ ಸ್ಕೂಲ್ ಕಾಲೇಜ್ಗಳಿಗೆ ಬರ್ತಾ ಇರ್ಲಿಲ್ಲ ಅವರು. ಇವತ್ತಿನ ದಿನ ಬಂದಿದ್ದಾರೆ. ಈ ಖುಷಿನ ಅವ್ರು ನೋಡ್ತಿದ್ದಾರೆ. ಅವ್ರ ಕಣ್ಣಲ್ಲಿ ಆಗ್ತಿರೋಂಥ ಖುಷಿ ನೋಡಿ ನನ್ಗೆ ಇನ್ನ ತುಂಬಾ ಖುಷಿ ಆಗ್ತಿದೆ ಸರ್.